ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೀವು ತಮ್ಮನೆಲ್ಲ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ 23ನೇ ಕಂತಿನ ಹಣ. ನಾನು ಸಾಕಷ್ಟು ವೀಡಿಯೋ ಮಾಡಿದಾಗ ತುಂಬ ಜನ ನಂಗೆ ಕಮೆಂಟ್ ಮಾಡ್ತಿದ್ರಿ ನಮಗೆ ಹಣ ಬಂದಿಲ್ಲ ಅಂತ. ಬಟ್ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿರೋ ಪ್ರಕಾರ ನಾವು 23ನೇ ಕಂತಿನ ಹಣ ಆಲ್ರೆಡಿ 80% ಮಹಿಳೆಯರಿಗೆ ನಾವು ಆಲ್ರೆಡಿ ಜಮೆ ಮಾಡಿದ್ದೀವಿ. ಕೇವಲ ಇನ್ನು 20% ಅಷ್ಟೇ ಬಾಕಿ ಇರೋದು. ಅದನ್ನು ಕೂಡ ಡಿಸೆಂಬರ್ ಮೊದಲನೇ ವಾರದಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನೀವು ಕಮೆಂಟ್ ಮಾಡಿ, ನಿಜವಾಗ್ಲೂ 80% ಮಹಿಳೆಯರಿಗೆ ಬಂದಿಲ್ವಾ ಅಂತ. ಯಾಕಂದರೆ ನಂಗೆ ತುಂಬ ಜನ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿರೋದು, ಬಂದಿದೆ ಅಂತ ಕಮೆಂಟ್ ಮಾಡಿರೋರು ಎಲ್ಲೋ ಕೆಲವೊಬ್ರು ಮಾತ್ರ, ಜಾಸ್ತಿ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿದ್ದೀರಾ. ಬಟ್ ಅವ್ರು ನೋಡಿದ್ರೆ ಹೇಳ್ತಾ ಇದ್ದಾರೆ 80% ನಾವು ಆಲ್ರೆಡಿ ಜಮೆ ಮಾಡಿದ್ದೀವಿ ಅಂತ. ಅವ್ರು ಯಾವಾಗಲೂ ಅದೇ ಹೇಳೋದು, ಹಾಕ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ, ಹಾಕೇ ಇರಲ್ಲ ಅಂತ. ಸೊ ನೀವುಗಳೆಲ್ಲ ಕಮೆಂಟ್ ಮಾಡಿ, ನಿಮಗೆ ನಿಜವಾಗ್ಲೂ 23ನೇ ಕಂತಿನ ಹಣ ಬಂದಿಲ್ವಾ ಅಂತ. ಸುಮ್ಮನೆ ಮೀಡಿಯಾ ಮುಂದೆ ಹೇಳ್ಬಿಡ್ತಾರೆ ಸ್ಟೇಟ್ಮೆಂಟ್ಗಳನ್ನ, ಹಾಕ್ಬಿಟ್ಟಿದ್ದೀವಿ ಅಂತ. ಬಟ್ ನಿಜವಾಗ್ಲೂ ರಿಯಾಲಿಟಿ ಚೆಕ್ ನೋಡಿದ್ರೆ ಬಂದೇ ಇರೋದಿಲ್ಲ. ಇವಾಗ ಇನ್ನೊಂದು ಏನಪ್ಪ ಹೇಳ್ತಿದ್ದಾರೆ ಅಂದರೆ, ಇವಾಗ 3 ತಿಂಗಳದ್ದು ಬಾಕಿ ಇತ್ತು. ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನು 2 ತಿಂಗಳದ್ದು ಬಾಕಿ ಇದೆ 23ನೇ ಕಂತಿನ ಹಣ ಅದು ಬಿಟ್ಟರೆ. ಇವಾಗ 23ನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳದ್ದು ಅವ್ರ ಪ್ರಕಾರ ಹಾಕಿದ್ದೀವಿ ಅಂತ ಹೇಳಿ, ಹಾಕಿರೋದೇನೋ ನಿಜ. ಬಟ್ ಅವ್ರು ಹೇಳಿದ ಪ್ರಕಾರ 80% ಮಹಿಳೆಯರಿಗೆ ಹಾಕಿರೋದಂತೂ ಸುಳ್ಳು. ಈಗ 23ನೇ ಕಂತಿನ ಹಣ ಜಮೆ ಶುರುವಾಗಿದೆ. ಅದನ್ನು ಬಿಟ್ಟರೆ ಇನ್ನೂ 2 ತಿಂಗಳದ್ದು ಬಾಕಿ ಇದೆ, ಅಕ್ಟೋಬರ್ ಹಾಗೆ ನವಂಬರ್ ತಿಂಗಳದ್ದು. ಅದನ್ನ ಕೂಡ ಡಿಸೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ, ಅಂದರೆ ಡಿಸೆಂಬರ್ ಮುಗಿಯೋದ್ರಲ್ಲಿ ಆ 2 ತಿಂಗಳದ್ದು ಕೂಡ ನಾವು ಕ್ಲಿಯರ್ ಮಾಡಿ ನೆಕ್ಸ್ಟ್ ಇಯರಿಂದ ಕ್ಲಿಯರ್ ಆಗಿ, ಅಂದರೆ ಪ್ರತಿ ತಿಂಗಳು ಕೂಡ ನಾವು ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ನಾನು ಹೇಳೋದಾದರೆ, ನನ್ನ ಪ್ರಕಾರ ಈಗ ಸದ್ಯಕ್ಕೆ 23ನೇ ಕಂತಿನ ಹಣನೇ ಈ ತಿಂಗಳು ಪೂರ್ತಿ ಟೈಮ್ ತೊಗೋತಾರೆ ಅನಿಸುತ್ತೆ ಜಮೆ ಮಾಡಲಿಕ್ಕೆ. ಇನ್ನು 2 ತಿಂಗಳದ್ದು ಇನ್ಯಾವಾಗ ಕ್ಲಿಯರ್ ಮಾಡ್ತಾರೆ. ಇನ್ನು 2 ತಿಂಗಳದ್ದು ಕ್ಲಿಯರ್ ಮಾಡೋಕ್ಕೆ ಮತ್ತೆ ಜನವರಿ ಆಗುತ್ತೋ ಫೆಬ್ರವರಿ ಆಗುತ್ತೋ ಹೇಳೋಕ್ಕಾಗಲ್ಲ ಈಗಿನ ಟೈಮ್ ಪ್ರಕಾರ ನೋಡಿದ್ರೆ. ಬಟ್ ಅವ್ರು ಹೇಳಿರೋ ಪ್ರಕಾರ ಇನ್ನು 2 ತಿಂಗಳದ್ದು ಏನಿದೆ, ಅಕ್ಟೋಬರ್ ಹಾಗೆ ನವಂಬರ್ ತಿಂಗಳದ್ದು ಡಿಸೆಂಬರ್ ಎಂಡಿಂಗ್ ಒಳಗೆ ನಾವು ಕ್ಲಿಯರ್ ಮಾಡಿ ಜನವರಿಯಿಂದ ಪ್ರತಿ ತಿಂಗಳು ರೆಗ್ಯುಲರ್ ಆಗಿ ನಾವು ಪ್ರತಿ ಕಂತಿನ ಹಣ ಹಾಕ್ಕೊಳ್ತಾ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕಮೆಂಟ್ ಮಾಡಿ, 23ನೇ ಕಂತಿನ ಹಣ ನಿಜವಾಗ್ಲೂ ನಿಮಗೆ ಬಂದಿದ್ರೂ ಕಮೆಂಟ್ ಮಾಡಿ, ಬಂದಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನೀವು ಯಾವ ಜಿಲ್ಲೆ ಅಂತ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಆಗ ಬೇರೆಯವ್ರಿಗೂ ಕೂಡ ಕ್ಲಿಯಾರಿಟಿ ಬರುತ್ತೆ. ಹಾಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿ, ಎಷ್ಟು ದಿನ ಟೈಮ್ ಕೊಟ್ಟಿದ್ದಾರೆ, ಯಾರ್ಯಾರಿಗೆ. ಹಾಗೆ ತಿದ್ದುಪಡಿ ಕೂಡ ಮಾಡ್ತಾ ಇದ್ದಾರೆ, KYC ಕೂಡ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಡೀಟೇಲಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸತಿ ಅದನ್ನ ಕೂಡ ಚೆಕ್ ಮಾಡಿ. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ, ನಿಮಗೆ ಕೂಡ ಅಪ್ಡೇಟ್ ಸಿಗುತ್ತೆ. ಸೊ ಹಿಂದಿನ ವಿಡಿಯೋನ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.